ಅಧಿಕಾರಿ ನರೇಂದ್ರ ಮೋದಿ ಅವರಿಗೆ, ಅಧಿಕಾರಿ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ, ಸರ್ವಾಧಿಕಾರಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಸರ್ವಾಧಿಕಾರಿ ಗೃಹ ಮಂತ್ರಿ ಅಮಿತ್ ಶಾ ಅವರಿಗೆ, ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಜನವಿರೋಧಿ ಬಿಜೆಪಿ ಸರ್ಕಾರಕ್ಕೆ, ಪ್ರಜಾಪ್ರಭುತ್ವ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ. ಇವತ್ತು ಏನು ಕಳೆದ ವಾರದಿಂದ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ಸಂಸದರನ್ನು ಇವತ್ತು ಕಾಯ್ದೆಯನ್ನು ಮೀರಿ ಅವರನ್ನು ಸಂಸತ್ ಮತ್ತು ಚಟುವಟಿಕೆಗಳಿಂದ ಹೊರಹಾಕಿ ಇವತ್ತು ಏಕಪಕ್ಷೀಯವಾಗಿ ಸರ್ವಾಧಿಕಾರಿ ರೀತಿಯಿಂದ ಇವತ್ತು ಆಡಳಿತ ಮಾಡ್ತಕ್ಕಂಥ ಬಿ ಜೆ ಪಿ ಸರ್ಕಾರದ ನೀತಿ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಸಂಸತ್ನಲ್ಲಿ ಸ್ಥಾನಮಾನ ಇದೆಯೋ ಅಷ್ಟೇ ಅದೇ ಸ್ಥಾನಮಾನ ಕೂಡ ವಿರೋಧ ಪಕ್ಷಕ್ಕೆ ಇರ್ತಾಯಿದೆ. ವಿರೋಧ ಪಕ್ಷ ಸಂಪೂರ್ಣವಾಗಿ ಆಡಳಿತ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನು ವಿಮರ್ಶೆ ಮಾಡ್ತಕ್ಕಂಥ ಒಂದು ಶಾಸನಬದ್ಧವಾದಂಥ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥದ್ದು ಅದರ ಕರ್ತವ್ಯ. ಇಂಥ ಸಂದರ್ಭದಲ್ಲಿ ವಿರೋಧ ಪಕ್ಷನೇ ಇರಬಾರ್ದು, ವಿರೋಧ ಪಕ್ಷದ ಎಲ್ಲರನ್ನೂ ಹೊರಗೆ ಹಾಕಿ ನಾವು ಶಾಸನಗಳನ್ನು ಪಾಸ್ ಮಾಡ್ತೀವಿ ಅಂತಕ್ಕಂಥದ್ದು ಕೂಡ ಇದು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ನೀತಿ ಬಹುತೇಕವಾಗಿ ಈ ರಾಷ್ಟ್ರದಲ್ಲಿ ಕಳೆದ 9.5 ವರ್ಷದಿಂದ ಇದು ನಡ್ಕೊಂಡು ಬಂದಿದೆ. ಬರ್ತಕ್ಕಂಥ ದಿನಮಾನದಲ್ಲಿ ಇವತ್ತು ನಾವು ಇಂಡಿಯಾ ಒಕ್ಕೂಟವನ್ನು ಏನು ಮಾಡಿದ್ದೀವಿ, ಇವತ್ತು ನಮ್ಮ ಪಕ್ಷದ ನೇತಾರರು ಎಲ್ಲ ವಿವಿಧ ಪಕ್ಷಗಳ 28 ಪಕ್ಷಗಳ ಪ್ರಮುಖರು ಎಲ್ಲರೂ ಕೂಡಿ ಒಂದು ಇಂಡಿಯಾ ನೇತೃತ್ವವನ್ನು ಏನು ಮಾಡಿದ್ದೀವಿ. ಈ ನೇತೃತ್ವದ ಮುಖಾಂತರ ಈ ಒಂದು ಪ್ರಜಾ ವಿರೋಧಿ ನೀತಿಗಳನ್ನು, ಸಂವಿಧಾನ ವಿರೋಧಿ ಸರ್ಕಾರವನ್ನು ಅಧಿಕಾರದಿಂದ ಇಳಿಸ್ತಕ್ಕಂಥ ಪರಮ ಆದ್ಯತೆಯ ಮೇಲೆ, ಕರ್ತವ್ಯದ ಮೇಲೆ ಇವತ್ತು ಇಡೀ ದೇಶಾದ್ಯಂತ ಎಲ್ಲರೂ ಕೂಡ ಕಾರ್ಯಾರಂಭ ಮಾಡಿದ್ದಾರೆ. ಮೋದಿ ಅವರ ಒಂದು ಅಧಿಕಾರ ಇನ್ನು ಶಾಶ್ವತ ಅಲ್ಲ ಅಂತಕ್ಕಂಥ ಸಂದೇಶವನ್ನು ನಿಮ್ಮ ಮಾಧ್ಯಮದ ಮುಖಾಂತರ ಕೊಡಲಿಕ್ಕೆ ಬಯಸ್ತಾ ಇದ್ದೇವೆ. ಇವತ್ತು ನಮ್ಮ ಭಾರತ ದೇಶದ ಇತಿಹಾಸ ನೋಡಿದಾಗ ಯಾರ್ಯಾರು ಈ ರೀತಿ ಸಂವಿಧಾನಕ್ಕೆ ಅಪಚಾರ ಮಾಡಿದ್ದಾರೆ, ಸಂವಿಧಾನ ವಿರೋಧಿಯಾಗಿ ನಡ್ಕೊಂಡಿದ್ದಾರೆ, ಅಂಥವ್ರನ್ನ ಅಧಿಕಾರದಿಂದ ಇಳಿಸಿ ಹೊಸ ಸರ್ಕಾರವನ್ನು ತಂದಿರತಕ್ಕಂಥ ಉದಾಹರಣೆಗಳನ್ನು ಅನೇಕ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಈ ಸಂದರ್ಭದಲ್ಲಿ ಕೂಡ ಇವತ್ತು ಶಾಶ್ವತವಾಗಿ 2024ನೇ ಇಸ್ವಿಗೆ ಇವತ್ತು ಏನು ಈ ಒಂದು ಪ್ರಜಾ ವಿರೋಧಿ ಮತ್ತು ಸರ್ವಾಧಿಕಾರಿ ಸರ್ಕಾರ ಇವತ್ತು ನಡೀತಾ ಇದೆ ದೇಶದಲ್ಲಿ, ಅದು ಕೊನೆ ಆಗ್ತಾ ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಸರ್, ಇವತ್ತು ಅದು 142 MP ಸುಪ್ಪಣೆ ಮಾಡಿದ್ದಾರೆ. ಅದ್ರ ಹಿಂದೆ ಏನು ಕಾರಣ ಇರ್ಬೋದು? ಅದ್ರ ಹಿಂದೆ ಏನು ಕಾನೂನಿಲ್ಲ, ಈ ಕಾರಣ ಇಲ್ಲ. ಅವ್ರನ್ನ ಹೊರಗಿಟ್ಟು ಇವತ್ತೇನು IPC ಮತ್ತು ಏನು ಈ ಅನೇಕ ಕಾನೂನಿಗೆ ಸಂಬಂಧಪಟ್ಟ ಅನೇಕ ಶಾಸನಗಳನ್ನು ಮರು ಮಾರ್ಪಾಡು ಮಾಡಿ ಅವುಗಳನ್ನು ಪಾಸ್ ಮಾಡ್ಕೋಬೇಕಾಗಿತ್ತು. ಈ ವಿರೋಧ ಪಕ್ಷದವರು ಅಲ್ಲಿ ಇದ್ದರೆ ಬಹುತೇಕವಾಗಿ ಆ ಶಾಸನಗಳ ಬಗ್ಗೆ ವಿಮರ್ಶೆ ಆಗ್ತಾಯಿತ್ತು. ಅದನ್ನು ಹಿಂದೆ ತೆಗೆದುಕೊಳ್ಬೇಕಂತ ಅನಿವಾರ್ಯತೆ ಅವ್ರಿಗೆ ಬರಬೇಕಾದಂಥ ಸನ್ನಿವೇಶ ಇರೋದರಿಂದ ಇವ್ರನ್ನ ಹೊರಗೆ ಹಾಕಿ ಅವುಗಳನ್ನ ಪಾಸ್ ಮಾಡಿಕೊಂಡ್ರೆ ಅಷ್ಟೇ. ಬರ್ತೈತಿ ಮೆಜಾರಿಟಿ ಇದೆ. ಚರ್ಚೆ ಆಗದೆ ಕಾನೂನು ಮಾಡಿದ್ದೀವಿ. ಸದ್ಯ ಇವತ್ತೇನು ನೀನು ಪಾಸ್ ಮಾಡ್ಯಾರಲ್ಲ, ಚರ್ಚೆ ಆಗದೆ ಮಾಡಿದ್ದೇವೆ. ಬಿಜೆಪಿ ಸರ್ಕಾರಕ್ಕೆ, ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ, ಜನವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ. ದೇಶಾದ್ಯಂತ ಕಾಂಗ್ರೆಸ್ ಪಕ್ಷ ಹಾಗೂ ಇನ್ನಿತರ ಇಂಡಿಯಾ ನಮ್ಮದೇ ನಿಧಿಯ ಒಂದು ಅದರ ಕಡೆಯಿಂದ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತಿದ್ದು, ಇಲ್ಲೆಲ್ಲ ತಾವುಗಳು ಬಂದು ಇದಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ವಂದನೆಗಳನ್ನು ಅರ್ಪಿಸುತ್ತದ. ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಪ್ಪ ಅಂತಂದ್ರೆ ಇವತ್ತು ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಮ್ಮ ಪಾರ್ಲಿಮೆಂಟ್ ಯಾವುದೋ ಒಂದು ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು, ಅದಕ್ಕೆ ರಕ್ಷಿಸಬೇಕು. ನಿಮ್ಗೆಲ್ಲ ಗುರ್ತದೆ, ಇದಕ್ಕಿಂತ ಮೊದಲು ಒಮ್ಮೆ 8 ಜನ MP ಇದು ಮಾಡಿದ್ರು, ಸಸ್ಪೆಂಡ್ ಮಾಡಿದ್ರು. ಅದರ ಕಾರಣ ಇಷ್ಟೇ ಇತ್ತು, ಅವರು ಮಾಡಿದ ರೈತ ವಿರೋಧಿ ಕಾನೂನುಗಳನ್ನು ಅವರು ಅದ್ರ ಬಗ್ಗೆ ಎತ್ತಿ ಹಿಡಿದಾಗ ಇವರು ಅವ್ರಿಗೆ ಸಸ್ಪೆಂಡ್ ಮಾಡಿದ್ರು. ಅವ್ರು ಮಾಡಿದ ಮಾತುಗಳನ್ನು ನೀವು ತಪ್ಪು, ನೀವು ನಮ್ಮ ಕಾನೂನಿನ ಅಗೇನ್ಸ್ಟ್ ಹೋಗ್ಲಾಗ್ತಿರತ್ತೆ.
ಆದ್ರೆ ಅದೇ ರೈತರು ಯಾವಾಗ ದೆಹಲಿಯ ಬಾರ್ಡರ್ ಮ್ಯಾಗೆ ಸುಮಾರು 14 ತಿಂಗಳು ಅವರು ಉಪವಾಸ ಇದು ಮಾಡಿದಾಗ, ಪ್ರತಿಭಟನೆ ಮಾಡಿದಾಗ, ಇದೇ ಮೋದಿ ಸರ್ಕಾರ ತನ್ನ ತಲೆ ಬಗ್ಗಿಸಿ ಆ ಕಾನೂನನ್ನು ಹಿಂದೆ ತಗೊಂಡ್ರು. ಆದ್ರೆ ಅಂತದೇ ಒಂದು ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಇದ್ರೊಳಗೆ ಏನಿಲ್ಲ, ಏನು ಕರ್ತವ್ಯ ಲೋಪ ಆಗಿದೆ. ಪಾರ್ಲಿಮೆಂಟ್ ಒಳಗೆ ಯಾವ ಜನ ಹೋಗಿ ಅಲ್ಲಿ ಒಂದು ದಾಂಧಲಿ ಮಾಡಿದ್ದಾರೆ, ಅದರ ಬಗ್ಗೆ ಡಿಸ್ಕಷನ್ ಕರೆದಿದ್ದು. ಅದಕ್ಕೆ ಡಿಸ್ಕಷನ್, ಅದರ ಬಗ್ಗೆ ನಾವು ಚರ್ಚೆನೂ ಆಗ್ಬಾರ್ದಾದ್ರೆ ಅದಕ್ಕೆ ಚರ್ಚೆ ಸಲುವಾಗಿ ಒತ್ತಾಯಿಸಿದಾಗ ಸುಮಾರು 145 MP, ಬಹುಶಃ ಇನ್ನೊಂದು ಇತಿಹಾಸದೊಳಗಿಂತ ಆಗಿರ್ಲಿಕ್ಕಿಲ್ಲ, ಒಂದು 2/3 2/3 ಮೆಜಾರಿಟಿ ವಿರೋಧ ಪಕ್ಷವನ್ನು ಸಸ್ಪೆಂಡ್ ಮಾಡೋದ್ರ ಮೂಲಕ ಅಲ್ಲಿ ಪ್ರಜಾಪ್ರಭುತ್ವನೇ ಎಲ್ಲಿ ಉಳಿತದೆ ಹೇಳ್ರಿ? ಅವ್ರದೇ ಸರ್ಕಾರ, ಅವ್ರದೇ ಈಗ ಹೊಸ ಪಾರ್ಲಿಮೆಂಟ್ ಅನ್ನು ಅವ್ರು ಅದೇ ತರ ಕರೆದಾರೆ. ಅದು ಹೊಸ ಪಾರ್ಲಿಮೆಂಟ್ ಪ್ರಜಾಪ್ರಭುತ್ವದ ಒಂದು ಗೋರಿಯಾಗಿ ಪರಿಣಾಮ ಆಗುವಂತ ಸ್ಥಿತಿಯಲ್ಲಿ ನೀವು ಕೂಡಿ ಇದಕ್ಕೆ ಉಗ್ರ ಹೋರಾಟ ಮಾಡಿ ಈ ಪ್ರತಿಭಟನೆ ಇಷ್ಟಕ್ಕೆ ಬಿಡಲಾರ್ದೆ ಯಾವಾಗಿನವರೆಗೆ ಯಾವ ತರ ಪಾರ್ಲಿಮೆಂಟ್ ಹೌಸ್ ಅನ್ನು ಅದನ್ನು ಅದರದೇನ ಸುರಕ್ಷತೆಯನ್ನು ಭೇದಿಸಿ ಯಾವ ಜನರು ಹೋಗ್ಯಾರ, ಅವ್ರ ಹಿಂದೆ ಯಾವ್ದಾರ, ಅವ್ರಿಗೆ ಪಾಸ್ ಕೊಟ್ಟವ್ರು ಯಾರು, ಅವ್ರ ಕಾರ್ ಒಳಗೆ ಕರ್ಕೊಂಡ್ ಬಂದ ಅವ್ರಿಗೆ ಒಳಗೆ ಬಿಟ್ಟವ್ರು ಯಾರು, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕು. ಇದೇ ಬೇರೆ ನಮ್ಮ ಕಾಂಗ್ರೆಸ್ ಪಕ್ಷದ MP, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮಾಡಿದ್ರೆ ಇವತ್ತು ದೇಶವ್ಯಾಪಿ ಪ್ರತಿಭಟನೆ ಆಗ್ತಿತ್ತು. ಏನೇನು ಇವ್ರ ಕಡೆ ಅದ IS, NIA ಇವು ಎಲ್ಲ ಹಚ್ಕೊತ್ ಕೂಡ್ತಿದ್ವು. ಅದೊಂದು ದೃಷ್ಟಿಯಿಂದ ಇವತ್ತು ಇದು ಪ್ರತಿಭಟನೆಗೆ ಬಂದು ನಮ್ಮ ಅಧ್ಯಕ್ಷರಾದ ಇದರಲ್ಲಿ ಒಂದು ಒಳ್ಳೆ ಇದು ಒಂದು ಶುರುವಾತ್ ಅಂದ್ರೆ ಹೇಳಿಕೆ ತಪ್ಪಾಗಲಾರದು. ಇದು ಪ್ರತಿಭಟನೆ ಮುಂದುವರಿಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಈ ದೇಶವನ್ನು ಉಳಿಸುವಾಗಾಗಿ ನಾವು ಈ ದೇಶದಿಂದ ಬಿಜೆಪಿಯನ್ನು ತೊಲಗಿಸಬೇಕಾಗಿದೆ. ಯಾಕಂದ್ರೆ ಇದು ಜಗತ್ತಿನಲ್ಲಿ ಮೊದಲನೇ ಸಲ ನಾವು ನೋಡ್ತಾ ಇರುವುದು 148 ಶಾಸಕರನ್ನು ಹೊರಗಿಟ್ಟು ಇವರು ಸದನವನ್ನು ನಡೆಸ್ತಾ ಇದ್ದಾರೆ. ಸಂಸದರನ್ನು ಹೊರಗಿಟ್ಟು ಇವರು ದೇಶವನ್ನು ನಡೆಸ್ತಾರೆ. ಯಾವಾಗಲೂ ಹೇಳಿದ್ರೆ ನಿಮ್ಗೆ ಈ ದೇಶದೊಳಗೆ ಎಲ್ಲರೂ ಒಕ್ಕಟ್ಟಾಗಿ ಒಂದಾಗಿ ಹಿಂದೂ ಮುಸಲ್ಮಾನ ಎಲ್ಲರೂ ಒಂದಾಗಿ ನಡೆದ್ರೆ ಈ ದೇಶ ಮುನ್ನಡೆಯುತ್ತದೆ. ಈ ದೇಶವನ್ನು ಇವರು ಪೂರ್ತಿ ಹದಿಗಳಿಸಲಿಕ್ಕೆ ಬೆನ್ನತ್ತಿದ್ದಾರೆ. ಇವು ಬ್ರಿಟಿಷರ ಚೇಲಾಗಳು ಬಿಜೆಪಿಯವರು ಈ ದೇಶವನ್ನು ಪೂರ್ತಿ ಹಾಳು ಮಾಡುತ್ತಾರೆ, ಬಿಡಂಗಿಲ್ಲ. ಈ 4 ಜನ ಅದಾನಿ, ಅಂಬಾನಿ, ಮೋದಿ, ಅಮಿತ್ ಶಾ ಯಾವರಿಗೆ ದೇಶದಲ್ಲಿ ಇರ್ತಾರೆ ಇವರಿಗೆ ಗಲ್ಲ ಶಿಕ್ಷೆಯನ್ನು ಕೊಡಬೇಕು. ಸಂವಿಧಾನ ಪ್ರಕಾರ ನೋಡಿದ್ರೆ ಇವರು ಯಾವಾಗಲೂ ಈ ದೇಶದಲ್ಲಿ ಉಳಿಯಬಾರದು. ಇವು ತಡಿಪಾರುಗಳು ಈ ದೇಶ ನಡೆಸ್ತಾರೆ ಅಂದ ಮೇಲೆ ನೀವು ತಿಳ್ಕೊಳ್ಳಿ. ನಮ್ಮ ದೇಶ ಎಲ್ಲಿಗೆ ಬಂದು ನಿಂತಿದೆ. ಹಿಂದೇನದ ಗುಂಡಾಗಳು ರಾಜ ನಡೀತಾ ಇದೆ. ಈ ದೇಶ ಉಳಿಸಬೇಕಂದ್ರೆ ಮತ್ತೊಮ್ಮೆ ಏನದ ಬಿಜೆಪಿಯನ್ನು ತೊಲಗಿಸಿ ಈ ದೇಶವನ್ನು ಸುಭದ್ರ ಸರ್ಕಾರವನ್ನು ತಂದು ಈ ದೇಶ ಮುನ್ನುಗ್ಗಿಸಬೇಕಾಗಿದೆ. ಎಲ್ಲರೂ ಏನದ ಈ ಸಂದರ್ಭದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಸನ್ಮಾನ್ಯ ಅಧ್ಯಕ್ಷರಾದಂಥ ರಾಜು ಆಲ್ಗೂರ್ ಸರ್ ಅವರ ಒಂದು ನೇತೃತ್ವದಲ್ಲಿ ಏನು ಈ ಒಂದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಇವತ್ತು ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಕೇಂದ್ರ ಬಿಜೆಪಿ ಸರ್ಕಾರ ಹಾಗೂ ಮೋದಿಯವರು ಏನು ಈ ಒಂದು ಸಂಸದರನ್ನು ಅನರ್ಹಗೊಳಿಸಿದ್ದಾರೆ. ಅವರು ಸರ್ವಾಧಿಕಾರ ಧೋರಣೆ ಮಾಡ್ತಾ ಇದ್ದಾರೆ. ಈ ಒಂದು ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರ ಈ ದೇಶ ಬಿಟ್ಟು ತೊಲಗಬೇಕು. ಮುಂದಿನ ದಿನಮಾನಗಳಲ್ಲಿ ನಾವೆಲ್ಲ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ದೇಶದ ಸಂವಿಧಾನ ಉಳಿತೈತಿ, ಇಲ್ಲಂದ್ರೆ ಇವರು ಪ್ರತಿಯೊಂದು ಭ್ರಷ್ಟಾಚಾರ ಇನ್ನೂ ಹೆಚ್ಚಾಗ್ತೈತಂತ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಿ ನಾವೆಲ್ಲರೂ ಸೇರಿ ಒಗ್ಗೂಡಿ ಮುಂದಿನ ದಿನಮಾನಗಳಲ್ಲಿ ಕೇಂದ್ರ ಸರ್ಕಾರ ಕಾಂಗ್ರೆಸ್ಗೆ ಬರಬೇಕು, ಕಾಂಗ್ರೆಸ್ ಗೋರ್ಮೆಂಟ್ ಕುಂದಿರ್ಬೇಕಂತ ನಾ ಈ ಒಂದು ಸಂದರ್ಭದಲ್ಲಿ